ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಹಾಲ್ನೋ ಹೋಮ್ ಕಿಚನ್. ಇವತ್ತೊಂದು ಆರೋಗ್ಯಕರವಾಗಿರುವಂತ ಮತ್ತೆ ತುಂಬಾ ಬೇಗನೆ ಆಗುವಂತ ಒಂದು ಒಳ್ಳೆ ಕ್ಯಾಬೇಜ್ ಅಥವಾ ಎಲೆಕೋಸಿನ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಇದನ್ನ ಮಾಡೋದು ತುಂಬಾನೇ ಈಸಿ, 10 ನಿಮಿಷಕ್ಕಾಗುತ್ತೆ. ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಬೇಗನೆ ಆಗುತ್ತೆ. ಬೆಳಗಿನ ತಿಂಡಿಗೂ ಚೆನ್ನಾಗಿರುತ್ತೆ, ಇಲ್ಲ ಕಾಫಿ ಟೀ ಜೊತೆಗೆ ಸಂಜೆ ಈವ್ನಿಂಗ್ ತಿನ್ನೋಕೆ ತುಂಬಾನೇ ಚೆನ್ನಾಗಿರುತ್ತೆ ಸ್ನಾಕ್ ತರ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡೋದಾದ್ರೆ ಕಾಯಿ ಚಟ್ನಿ ಅಥವಾ ಕಡಲೆಬೀಜ ಚಟ್ನಿ ಸರ್ವ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಈವ್ನಿಂಗ್ ಸ್ನಾಕ್ ಆದ್ರೆ ಕೆಚಪ್ ಜೊತೆ ತಿನ್ನಕ್ಕೆ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಇದಕ್ಕೆ ನಾನು ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟು ತರಕಾರಿ ಬೇಕು. ಇಲ್ಲಿ ಮೆಣಸಿನಕಾಯಿ ತಗೊಂಡಿದ್ದೀನಿ, 2 ರಿಂದ 3 ಗ್ರೀನ್ ಮೆಣಸಿನಕಾಯಿ, ಕ್ಯಾರೆಟ್, ಕ್ಯಾಬೇಜ್, ಎಲೆಕೋಸು ಕಟ್ ಮಾಡಿ ಉದ್ದುದ್ದಕ್ಕೆ ಈ ತರ ತೆಳ್ಳ ಕಟ್ ಮಾಡಿ ಇಟ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು 2 ಟೇಬಲ್ ಸ್ಪೂನ್ ಅಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆನಿಯನ್ ಒಂದು ಅರ್ಧ ಬೌಲ್ ತಗೊಂಡಿದ್ದೀನಿ, ಮೀಡಿಯಂ ಸೈಜ್ 2 ಆನಿಯನ್ ಹಾಕೊಂಡಿದ್ದೀನಿ. ಕ್ಯಾಬೇಜ್ ಎಷ್ಟು ತಗೋತಿರೋ ಅದ್ರಲ್ಲಿ ಅರ್ಧದಷ್ಟು ಆನಿಯನ್ ತಗೊಳ್ಳಿ, ಅದ್ರ ಕಾಲ್ ಭಾಗ ಕ್ಯಾರೆಟ್ ಹಾಕೋತಾ ಇದೀನಿ. ಕ್ಯಾರೆಟ್ ಆಪ್ಷನಲ್, ಹೆಲ್ದಿ ಆಗಿರುತ್ತೆ ಅಂತ ಹಾಕೊಳ್ಳೋದಷ್ಟೇ. ಇವನ್ನೆಲ್ಲ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೊಂಡು ನಾವು ಮಸಾಲೆ ಎಲ್ಲ ಹಾಕಿ ಮಿಕ್ಸ್ ಮಾಡ್ಬೇಕು. ನಾನು ತರಕಾರಿನ ಎಲ್ಲದನ್ನು ಉದ್ದುದ್ದಕ್ಕೆ ಸಣ್ಣಕ್ಕೆ ಸ್ಲೈಸಸ್ ಕಟ್ ಮಾಡ್ಕೊಂಡಿದ್ದೀನಿ. ಆ ತರ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಆ ತರ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಕ್ಯಾಬೇಜ್ ಅನ್ನ ಸಣ್ಣ ಕಟ್ ಮಾಡೋದಾದ್ರೂ ಸರಿ, ಇಲ್ಲ ತುರಿತೀನಿ ಅಂದ್ರೆ ತುರಿದು ಕೂಡ ಹಾಕೋಬಹುದು. ತರಕಾರಿ ಎಲ್ಲ ಒಂದ್ ಬೌಲ್ಗೆ ಹಾಕೊಂಡು ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡು 1 ಟೀ ಚಮಚ ಅಷ್ಟು ಕೊತ್ತಂಬರಿ ಬೀಜದ ಪುಡಿ, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಪುಡಿ, 1/4 ಚಮಚ ಅರಿಶಿನ, 1/4 ಚಮಚ ಗರಂ ಮಸಾಲ ಹಾಕ್ತಾ ಇದ್ದೀನಿ. ತರಕಾರಿ ಜೊತೆಗೆ ಮಸಾಲೆ ಎಲ್ಲ ಮಿಕ್ಸ್ ಆಗೋ ತರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮೆಣಸಿನಕಾಯಿ ನಾನಿಲ್ಲಿ 2 ರಿಂದ 3 ಮೆಣಸಿನಕಾಯಿ ಹಾಕೊಂಡಿದ್ದೀನಿ, ಮೀಡಿಯಂ ಸೈಜ್ದು. ಗ್ರೀನ್ ಚಿಲ್ಲಿ ನಿಮ್ಗೆ ನೋಡ್ಕೊಳ್ಳಿ, ಖಾರ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಇದಕ್ಕೆ ನಾನು ಇವಾಗ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ. ಕಡಲೆ ಹಿಟ್ಟು ಕೂಡ ಹಾಕೋಬಹುದು, ಇಲ್ಲ ಕಡಲೆ ಹಿಟ್ಟು ಬೇಡ ಅನ್ನೋದಾದ್ರೆ ಜೋಳದ ಹಿಟ್ಟು ಕೂಡ ಹಾಕೊಂಡು ಮಾಡ್ಕೋಬಹುದು. ಅದು ಕೂಡ ಹೆಲ್ದಿಯಾಗಿ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಕಡಲೆ ಹಿಟ್ಟು ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಬೇಕು ಚೆನ್ನಾಗಿ. ಒಂದ್ ಸ್ವಲ್ಪ 1/4 ಕಪ್ ಅಷ್ಟು ನೀರ್ ಹಾಕೊಂಡು, ಜಾಸ್ತಿ ನೀರ್ ಹಾಕಕ್ ಹೋಗ್ಬೇಡಿ. ತರಕಾರಿಲಿ ಉಪ್ಪು ಹಾಕಿರೋದ್ರಿಂದ ತರಕಾರಿ ಸ್ವಲ್ಪ ನೀರ್ ಬಿಟ್ಕೊಳ್ಳುತ್ತೆ, ಅದು ಕೂಡ ತೆಳ್ಳಗಾಗತ್ತೆ ಆಮೇಲೆ, ಅದಕ್ಕೋಸ್ಕರ. ಸೊ ನೀರ್ ಒಂದ್ ಸ್ವಲ್ಪನೇ ಹಾಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ಗಟ್ಟಿ ಅನ್ಸಿದ್ರೆ ಇನ್ನೊಂದ್ ಸ್ವಲ್ಪ ನೀರ್ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು. ನಾನು ಇದಕ್ಕೆ ಚಿಲ್ಲಿ ಪೌಡರ್ ಕೂಡ ಹಾಕ್ತಾ ಇದ್ದೀನಿ, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ಚಿಲ್ಲಿ ಪೌಡರ್. ಮೆಣಸಿನಕಾಯಿ ಹಾಕಿರೋದ್ರಿಂದ ನೀವು ನೋಡ್ಕೊಂಡು ಖಾರ ಹಾಕೊಳ್ಳಿ. ಚಿಕ್ಕ ಮಕ್ಳು ಮನೇಲಿದ್ದು ಅವರು ತಿಂತಾರೆ ಅನ್ನೋದಾದ್ರೆ ಚಿಲ್ಲಿ ಹಾಕೋಕೆ ಹೋಗ್ಬಿಡಿ. ಗ್ರೀನ್ ಚಿಲ್ಲಿ ಹಾಕಿದ್ರೆ ಅದು ಬಾಯಿಗೆ ಸಿಗುತ್ತೆ, ಖಾರ ಆಗುತ್ತೆ. ಸೊ ಚಿಲ್ಲಿ ಪೌಡರ್ ಹಾಕ್ತಿರಲ್ಲ, ಅಷ್ಟು ಸಾಕಾಗುತ್ತೆ ಖಾರ. ಕನ್ಸಿಸ್ಟೆನ್ಸಿ ನೋಡಿ, ಇಷ್ಟಾದ್ರೆ ಸಾಕು ಥಿಕ್ನೆಸ್. ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡು ಒಂದ್ ತವ ಕಾಯೋಕೆ ಇಡ್ಬೇಕು. ತವಕ್ಕೆ ಒಂದ್ ಸ್ವಲ್ಪ ಎಣ್ಣೆ ಹಾಕೋಬೇಕು. ನಾನು 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ನೀವು ಯಾವ ಸೈಜ್ ಅಲ್ಲಿ ಬೇಕಾದ್ರೂ ಮಾಡ್ಕೋಬಹುದು, ದೊಡ್ಡದಾಗಾರು ಮಾಡ್ಕೊಳ್ಳಿ, ಚಿಕ್ಕದಾಗಾರು ಮಾಡ್ಕೋಬಹುದು. ನಾನಿಲ್ಲಿ ಪ್ಯಾನ್ ಕೇಕ್ ಸೈಜ್ ಅಲ್ಲಿ ಪುಟ್ಟಾಗಿ ಮಾಡ್ತಾ ಇದ್ದೀನಿ. ನೋಡೋಕು ಚೆನ್ನಾಗಿರುತ್ತೆ, ಮಕ್ಳಿಗೆ ತಿನ್ನೋಕು ಚೆನ್ನಾಗಿರುತ್ತೆ ಅಂತ. ಸೊ 1 ಟೇಬಲ್ ಸ್ಪೂನ್ ಅಷ್ಟು ತಗೊಂಡು ಒಂದೊಂದ್ ಸೈಡ್, ಒಂದು ತವ ನಿಮ್ದು ಸೈಜ್ ಯಾವ ಸೈಜ್ ತವ ಇರುತ್ತೆ ಅಷ್ಟೇ, ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಮಾಡ್ಕೋಬಹುದು ಒಟ್ಟಿಗೆ. ನಾನಿಲ್ಲಿ ಒಂದ್ ಸರಿಗೆ 2 ಮಾಡ್ತಾ ಇದ್ದೀನಿ. ಚಿಕ್ಕದಾಗಿ ಒಂದು ಅಂಗೈ ಅಗ್ಲಕ್ ಬರುತ್ತೆ, ಒಂದು 3-4 ಇಂಚಷ್ಟು ಅಗಲ ಬರುತ್ತೆ. 1 ಟೇಬಲ್ ಸ್ಪೂನ್ ಹಾಕಿದ್ರೆ ಸ್ವಲ್ಪ ತಿಕ್ಕಾಗಿರ್ಲಿ, ದಪ್ಪಾಗಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ತುಂಬಾ ತೆಳುವಾಗಿ ಮಾಡಕ್ಕಾಗಲ್ಲ, ತರಕಾರಿ ಅಲ್ವಾ, ಬರೀ ತರಕಾರಿ ಆಗಿರೋದ್ರಿಂದ ಸ್ವಲ್ಪ ತಿಕ್ಕಾಗಿ ಮಾಡ್ಕೊಳ್ಳಿ, ರುಚಿನೂ ತುಂಬಾನೇ ಚೆನ್ನಾಗಿರುತ್ತೆ. 2 ಸೈಡು ಬ್ರೌನ್ ಆಗಿ ಬೇಯ್ಬೇಕು. ಸೊ ಆ ತರ ಬೇಯಿಸ್ಕೊಳ್ಳಿ. ನಿಮ್ಗೆ ಏನಾದ್ರು ಅಂಟ್ಕೋತಿದೆ ಅಂದ್ರೆ ಒಂದ್ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ತವಾಗೆ. ಯೂಶಲಿ ಕ್ಯಾಬೇಜ್ ಅಥವಾ ಎಲೆಕೋಸ್ ಅಂದ್ರೆ ತುಂಬಾ ಜನಕ್ಕೆ ಇಷ್ಟ ಆಗಲ್ಲ, ಮತ್ತೆ ಅದ್ರಲ್ಲಿ ಹೆಚ್ಚಿಗೆ ರೆಸಿಪಿಗಳು ಏನ್ ಮಾಡಕ್ ಹೋಗಲ್ಲ ಮನೆಗಳಲ್ಲಿ. ಸೊ ಈ ರೆಸಿಪಿ ಮಾಡ್ಕೊಟ್ ನೋಡಿ, ಯಾರೆಲ್ಲ ಕ್ಯಾಬೇಜ್ ತಿನ್ನಲ್ಲ ಅನ್ನೋರು ಕೂಡ ಅವ್ರಿಗೆ ಕ್ಯಾಬೇಜ್ ತಿಂತಿದೀನಿ ಅಂತಾನು ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್. ತುಂಬಾನೇ ಹೆಲ್ದಿ ಆಗಿರುವಂತದ್ದು, ಮಕ್ಕಳು ಕೂಡ ಖುಷಿಯಾಗಿ ತಿಂತಾರೆ. ಇದಕ್ಕೆ ಮಸಾಲ ಎಲ್ಲ ಹಾಕಿ ಮಾಡೋದ್ರಿಂದ ಏನು ಚಟ್ನಿ ಕೆಚಪ್ ಏನು ಇಲ್ದೇ ಇದ್ರು ಪ್ಲೈನ್ ಹಂಗೆ ತಿನ್ನೋ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಬೇಕಂದ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಗೆ ಚಟ್ನಿ ಜೊತೆ ತಿನ್ಬೋದು, ಸಂಜೆ ಕಾಫಿ ಜೊತೆಗೆ ಕೆಚಪ್ ಅಲ್ಲೂ ತಿನ್ಬೋದು, ಇಲ್ಲ ನೀವು ಗ್ರೀನ್ ಚಟ್ನಿ ಇದ್ರೆ ಗ್ರೀನ್ ಚಟ್ನಿ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ. ಮಕ್ಕಳಿಗೆ ಲಂಚ್ ಬಾಕ್ಸ್ ಕೂಡ ಕೊಟ್ಟು ಕಳಿಸಬಹುದು. ಸ್ವಲ್ಪ ತಣ್ಣಗಾಗ್ಬಿಟ್ಟಿರುತ್ತೆ, ಅಷ್ಟು ಚೆನ್ನಾಗಿರಲ್ಲ, ಬಿಸಿ ತಿಂದ್ರೆ ತುಂಬಾ ರುಚಿಯಾಗಿರುತ್ತೆ. ಈ ತಿಂಡಿ ನೀವು ಯಾವಾಗ್ಲೇ ಮನೇಲಿ ಮಾಡಿದ್ರು, ಬೇರೆಯವ್ರಿಗೆ ಸರ್ವ್ ಮಾಡೋದಾದ್ರೂ ಅಷ್ಟೇ ಅಥವಾ ನೀವೇ ತಿನ್ನೋದಾದ್ರೂ ಅಷ್ಟೇ, ಬಿಸಿ ಆಗಿದ್ದಾಗಲೇ ತಿನ್ನಿ, ಟೇಸ್ಟ್ ಸಖತ್ತಾಗಿರುತ್ತೆ. ಎಲೆಕೋಸು ಅಥವಾ ಕ್ಯಾಬೇಜ್ ಅಲ್ಲಿ ಮಾಡುವಂತ ಈ ತುಂಬಾ ಈಸಿ ಆದಂತ ತಿಂಡಿ ಇಷ್ಟು ಬೇಗ ರೆಡಿ ಆಗುತ್ತೆ. 10 ನಿಮಿಷ ಸಾಕು. ನೀವು ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಳ್ಳೋಕೆ ಮತ್ತೆ ಮಾಡೋಕೆ ಎಲ್ಲಾ ಟೈಮ್ ಸೇರಿದ್ರೆ 30 ನಿಮಿಷದಲ್ಲಿ ಆಗುವಂತ ಒಂದು ಒಳ್ಳೆ ತಿಂಡಿ ಇದು. ನೀವು ಮನೇಲಿ ಟ್ರೈ ಮಾಡಿ ನೋಡಿ, ತುಂಬಾ ಈಸಿ ಮಾಡೋದು, ಟೇಸ್ಟಿಯಾಗಿರುತ್ತೆ. ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಮತ್ತೆ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ. ಮತ್ತೆ ನನ್ನ ಚಾನಲ್ ನೀವೇನೋ ಹೊಸಬ್ರಾಗಿದ್ರೆ, ಇನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮರೀದೆ ಇವಾಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನಾನು ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮುಂದಿನ ಒಂದು ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿವನ್, ಬಾಯ್.